ವದ ವಿಕ್ರಮಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀವೆಲ್ಲ ತುಂಬ ಪುಣ್ಯಾತ್ಮರು. ಶ್ರೀಮದ್ ಭಾಗವತವನ್ನು ಅಧಿಕ ಮಾಸದಲ್ಲಿ ಒಂದು ಶ್ಲೋಕ ಶ್ರವಣ ಮಾಡಿದರೂ ಎಷ್ಟು ಫಲ ಬರುತ್ತೆ ಅಂಥೇಳಿ ಬ್ರಹ್ಮದೇವರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ಅಧಿಕ ಮಾಸ ಮಹಾತ್ಮೆಯಲ್ಲಿ ಭಾಗವತ ಶ್ರವಣಕ್ಕೆ ಎಂಥ ಫಲ ಇದೆ ಅದನ್ನು ವರ್ಣನೆ ಮಾಡ್ತಾರೆ. ಸಾಮಾನ್ಯ ಕಾಲದಲ್ಲಿಯೇ ಭಾಗವತದ ಒಂದು ಅಕ್ಷರ ಶ್ರವಣ ಮಾಡಿದರೆ 1000 ದಾನ ಮಾಡಿದ ಫಲ ಬರ್ತಾ ಇದೆ. 1000 ಗೋದಾನ ಮಾಡಿದರೆ ಏನು ಫಲ ಬರಬೇಕು ಅದು ಭಾಗವತದಲ್ಲಿ ಒಂದು ಅಕ್ಷರ ಶ್ರವಣ ಮಾಡಿದರೆ ಬರುತ್ತಂತೆ. ಅಂಥದ್ದು ಅಧಿಕ ಮಾಸದಲ್ಲಿ ಶ್ರವಣ ಮಾಡಿದರೆ ಎಷ್ಟು ಫಲ ಅದು ಬ್ರಹ್ಮದೇವರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಅಂತಹ ಉತ್ತಮವಾದ ಪರ್ವಕಾಲದಲ್ಲಿ 3 ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಕಾಲ, ಅದರಲ್ಲಿಯೂ ಪುರುಷೋತ್ತಮ ಸ್ವಾಮಿ ನಿಯಾಮಕನಾದ ಈ ಮಾಸದಲ್ಲಿ ಭಗವಂತ ನಿಮ್ಮೊಳಗೆ ಕೂತು ಈ ಅತ್ಯದ್ಭುತವಾದ ಸಾಧನೆ ಮಾಡಿಸಿದ್ದಾನೆ ಅಂದರೆ ಅದು ಪುಣ್ಯ ಇದ್ದವರಿಗೆ ಮಾತ್ರ ಸಾಧ್ಯ. ತುಂಬ ಜನ್ಮಗಳ ಪುಣ್ಯ ಇದ್ದವರಿಗೆ ಮಾತ್ರ ಭಾಗವತ ಕೇಳಬೇಕು ಅನ್ನುವ ಬುದ್ಧಿ ಬರುತ್ತಂತೆ. ಭಾಗವತದ ಈ ಪ್ರವಚನಾದಿಗಳು ದೇವಲೋಕದಲ್ಲೇ ಅತಿ ದುರ್ಲಭ ಅಂದಮೇಲೆ ಮನುಷ್ಯನಾಗಿ ಬಂದಾಗ ಇಂಥ ಪರ್ವಕಾಲ ಸಿಕ್ಕಾಗ ಭಾಗವತ ಕೇಳುವ ಬುದ್ಧಿಯನ್ನು ಭಗವಂತ ನಮಗೆ ಕೊಟ್ಟ, ನಮ್ಮ ಕಡೆಯಿಂದ ಈ ಸಾಧನೆ ಮಾಡಿಸ್ತಾ ಇದ್ದಾನೆ ಅಂದರೆ ಇದು ದೊಡ್ಡ ಭಾಗ್ಯ. ಆ ನಿಟ್ಟಿನಲ್ಲಿ 8 ಸ್ಕಂದಗಳ ಕಥೆಯನ್ನು ನಿನ್ನೆ ತನಕ ಕೇಳಿದ್ರಿ. ನಿಜವಾಗಿಯೂ ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಈ 4 ದಿನ ನಾಡಿನ ಅತ್ಯಂತ ಶ್ರೇಷ್ಠ ವಿದ್ವಾಂಸರಾದ ಹರಿದಾಸ್ ಭಟ್ರು ಬರಬೇಕಿತ್ತು. ಅವರು ಕಾರಣಾಂತರದಿಂದ ಬರಲಿಲ್ಲ. ಆ ಒಂದು ಸುಯೋಗ ರಾಯರು ನನ್ನ ಪಾಲಿಗೆ ಕೊಡಿಸಿದ್ದಾರೆ. ನಾನು ಅವರಷ್ಟು ಎತ್ತರದ ವಿದ್ವಾಂಸ ಅಲ್ಲ, ಆದರೆ ಅವರಷ್ಟೇ ಎತ್ತರದಲ್ಲಿ ಸಮಾನತೆ ಇದೆ. ವಿದ್ಯೆ ಒಳಗೆ ಅವರು ಮೇರು ಪರ್ವತ, ನಾನೊಂದು ಸಾಸಿವೆ ಕಾಳಿದ್ದ ಹಾಗೆ. ಆದರೂ ಕೂಡ ಈ ಮಧ್ಯದಲ್ಲಿ ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಾಸಿವೆ ಇದ್ರೇ ಮಂಗಳ, ಒಗ್ಗರಣೆ ಹಾಕಲಿಲ್ಲ ಅಂದರೆ ಅದು ಅಮಂಗಳ. ಅದಕ್ಕೇನೋ ಎಂಬಂತೆ ಭಗವಂತ ನನಗೂ ಒಂದು ಚಾನ್ಸ್ ಕೊಟ್ಟ. ನಿಜವಾಗಿಯೂ ಇವತ್ತು ನಾನು ವೃತ್ತಿಯಲ್ಲಿ ನಂದು ಉಪನ್ಯಾಸ ಇರಬೇಕಿತ್ತು. ನಿನ್ನೆ ಇವತ್ತು ನಾಳೆ 3 ದಿನ ನಾನು ಅಲ್ಲಿ ಉಪನ್ಯಾಸ ಮಾಡಬೇಕಿತ್ತು. ಆದರೆ ಇಂತಹ ಭಾಗವತ ಗಂಗೆ ಹರಿಯುವಾಗ ಅಲ್ಲಿ ಒಂದೇ ದಿನಕ್ಕೆ ಮೊಟಕು ಮಾಡಿ ಇದು ಬಹಳ ಒಳ್ಳೆ ಪರ್ವಕಾಲದ ಭಾಗವತದ ದಿನ ಅಂತ ಹೇಳಿ ನಾನು ಇಲ್ಲಿಗೆ ಬಂದೆ. ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಒಟ್ಟು 21 ಅಧ್ಯಾಯಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ನವಮ ಸ್ಕಂದ. ಇದರಲ್ಲಿ ಸೂರ್ಯವಂಶದಲ್ಲಿ ಬಂದಂತಹ ರಾಜ ಋಷಿಗಳ ಕಥೆ, ಚಂದ್ರವಂಶದಲ್ಲಿ ಬಂದಂತಹ ರಾಜ ಋಷಿಗಳ ಕಥೆ, ಈ 2 ವಂಶದಲ್ಲಿ ಬಂದಂತಹ ಭಗವಂತನ ಭಕ್ತರಾದ ಅನೇಕ ರಾಜ ಋಷಿಗಳ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ಯಥಾಶಕ್ತಿ ಯಥಾಮತಿ ನನ್ನ ಒಳಗಿರುವಂತಹ ಭಗವಂತ ನನ್ನನ್ನು ನಿಮಿತ್ತ ಮಾಡಿಕೊಂಡು ಎಷ್ಟು ಹೇಳಿಸ್ತಾನೋ ಅಷ್ಟನ್ನು ಹೇಳುವ ಪ್ರಯತ್ನ ಮಾಡಿ ಹೇಳಿ ಕೇಳಿಸಿದ ಆ ಭಗವಂತನಿಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳ್ತಾ ಆರಂಭದಲ್ಲಿ ಪರೀಕ್ಷಿತ ಮಹಾರಾಜರು ಶುಕಾಚಾರ್ಯರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವು ಎಲ್ಲ ಮನ್ವಂತರಗಳ ಕಥೆ ತಾವು ವರ್ಣನೆ ಮಾಡಿದ್ರಿ. ಅಷ್ಟಮ ಸ್ಕಂದದಲ್ಲಿ 7 ಮನ್ವಂತರಗಳು, ಮುಂದೆ ಬರುವ ಮನ್ವಂತರಗಳು, ಆ ಎಲ್ಲ ಇವಾಗ ನಡೀತಿರೋದು ಸಪ್ತಮಿ ವೈವಸ್ವತ ಮನ್ವಂತರ. ಹಿಂದಿನ ಮನ್ವಂತರಗಳು, ಮುಂದಿನ ಮನ್ವಂತರಗಳು, ಈಗಿನ ಮನ್ವಂತರದಲ್ಲಿ ಬಂದಂತಹ ಎಲ್ಲ ರಾಜಾದಿರಾಜರ ಕಥೆಯನ್ನು ತಾವು ವರ್ಣನೆ ಮಾಡಿದಿರಿ. ಅದರಲ್ಲಿ ಹೇಳುವಾಗ ಈ ದ್ರವಿಡ ದೇಶದ ರಾಜ ಸತ್ಯವ್ರತ ಅಂತ ಏನು ಮತ್ಸ್ಯಾವತಾರದ ಕಥೆ ಬರುತ್ತೆ, ಆ ಸತ್ಯವ್ರತನ ಕಥೆ ಕೇಳಿದ್ವಿ. ಅವನೇ
ಮತ್ಸ್ಯಮೂರ್ತಿಯ ಸೇವೆ ಮಾಡಿ ಪುರುಷ ಸೇವೆಯ ಆ ಪರಮ ಪುರುಷನಾದ ಭಗವಂತನ ಆರಾಧನೆ ಮಾಡಿ ಅವನು ಜ್ಞಾನಂ ಉತ್ತಮವಾದ ತತ್ವಜ್ಞಾನವನ್ನು ಪಡೆದ. ಅದೇ ಮತ್ಸ್ಯ ಪುರಾಣ ಅಂತಾಯಿತು. ಮತ್ಸ್ಯ ನಾಮಕ ಭಗವಂತ ಸತ್ಯವ್ರತನನ್ನು 7 ದಿನಗಳ ಕಾಲ ಆ ಸಮುದ್ರದ ಒಳಗೆ ಪ್ರಳಯೋದಕದಲ್ಲಿ ಏನು ಸಂಚಾರ ಮಾಡಿಸಿದ, ಆಗ ನಡುವೆ ಕೇಳಿದ ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಟ್ಟ. ಸತ್ಯವ್ರತ ಮತ್ಸ್ಯ ಇವರಿಬ್ಬರ ನಡುವೆ ನಡೆದ ಆ ಜ್ಞಾನವೇ ಮತ್ಸ್ಯ ಪುರಾಣ ಅಂತ ಆಯಿತು. ಆ ಸತ್ಯವ್ರತ ತಾನು ಭಗವಂತನ ಪರಮಾನುಗ್ರಹದಿಂದ ಅವನು ಜ್ಞಾನವನ್ನು ಪಡೆದ. ಮುಂದೆ ಅವನೇ ಈ ಸೂರ್ಯನ ಮಗ ವೈವಸ್ವತ ಮನು ಅಂತ ಆದ. ವಿವಸ್ವಾನ್ ಅನ್ನುವ ಸೂರ್ಯ ಅವನ ಮಗನಾಗಿ ಬಂದ. ಅವನಿಗೆ ವೈವಸ್ವತ ಅಂತ ಕರೀತಾ ಇದ್ದಾರೆ. ಆ ವೈವಸ್ವತ ಮನ್ವಂತರವೇ ಸಪ್ತಮದ ಮನ್ವಂತರ. ಅವನಿಗೆ ಅನೇಕ ಜನ ಮಕ್ಕಳು, ಇಕ್ಷ್ವಾಕು ಮೊದಲಾದವರು. ಅವರೆಲ್ಲ ದೊಡ್ಡ ದೊಡ್ಡ ರಾಜ ಋಷಿಗಳು. ಅವರು ಬರೀ ರಾಜರು ಮಾತ್ರ ಆಗಿರಲಿಲ್ಲ, ಅವರು ಋಷಿಗಳೂ ಆಗಿದ್ದರು. ಋಷಿ ಅಂದರೆ ರುಜುರ್ಜ್ಞಾನಿ, ಒಳ್ಳೆ ಜ್ಞಾನಿಗಳು. ಭಗವಂತನ ಬಗ್ಗೆ ನಿಶ್ಚಲವಾದ ತತ್ವಜ್ಞಾನವುಳ್ಳವರೇ ಆಗಿನ ಕಾಲದಲ್ಲಿ ರಾಜರಾಗಿ ಬರ್ತಿದ್ರು. ಅಂತಹ ರಾಜ ಋಷಿಗಳು ಆಗಿದ್ದರು ಅಂತ ಕೇಳಿದ್ದೀನಿ. ಆದ್ದರಿಂದ ಆ ರಾಜರ ವಂಶದಲ್ಲಿ ಬಂದಂತಹ ಇತರ ರಾಜರು, ಇಕ್ಷ್ವಾಕು, ಶರ್ಯಾತಿ, ನೃಗ, ನಾಭಾಗ, ನರಿಷ್ಯಂತ ಇವರ ವಂಶದಲ್ಲಿ ಬಂದಂತಹ ಅನೇಕ ಜನ ರಾಜ ಋಷಿಗಳು. ಆ ಋಷಿಗಳ ಕಥೆ, ರಾಜರ ಕಥೆ ಅದನ್ನೆಲ್ಲ ನಂಗೆ ದಯಮಾಡಿ ಹೇಳಿ. ಈಗ ಹಿಂದೆ ಇದ್ದಂಥ ರಾಜ ಋಷಿಗಳು, ಮುಂದೆ ಬರುವ ರಾಜ ಋಷಿಗಳು, ಇವರ ಕಥೆಯೆಲ್ಲ ಕೇಳಬೇಕು ಅಂತ ಅನಿಸಿದೆ. ಆ ವೈವಸ್ವತ ಮನುವಿನ ವಂಶದಲ್ಲಿ ಬಂದಂತಹ ಭಗವಂತನ ಭಕ್ತರ ಮಹಿಮೆಯನ್ನು ಹೇಳಿ ಅಂದಾಗ ಸಂತೋಷ ಆಯ್ತಂತೆ. ನಾನು ಇಷ್ಟು ದೇವರ ಕಥೆ ಹೇಳಿದರೂ ಮತ್ತೆ ಮತ್ತೆ ಕೇಳುವ ಬಯಕೆ ನಿನಗಿದೆಯಲ್ಲ, ನಿನಗೆ ದೇವರ ಕಥೆ ಸಾಕು ಅನ್ನುವ ಬುದ್ಧಿ ಬಂದಿಲ್ಲಲ್ಲ, ಬೇಕು ಅನ್ನುವ ಬುದ್ಧಿ ಇದೆಯಲ್ಲ, ಇದು ನಿಜವಾಗಿ ಭಗವಂತನ ಭಕ್ತರ ಗುಣ, ಇದು ಭೂಷಣ. ದೇವರ ಕಥೆ ಕೇಳಿ ಅತೃಪ್ತರಾಗಬೇಕಂತ. ಅಯ್ಯೋ ಯಾಕೋ ಇನ್ನೂ ಕೇಳಿದೆ ಅಂತ ಅನ್ನಿಸ್ಲೇ ಇಲ್ಲ ಅಂತ ಅನ್ನಿಸ್ಬೇಕಂತೆ. ಕಥೆ ಕೇಳಿ ಸಾಕಾಯ್ತಪ್ಪ ಅನ್ನಿಸಿದ್ರೆ ಹಾಗಾದ್ರೆ ಭಕ್ತರಲ್ಲ. ದೇವರ ಕಥೆ ಕೇಳಿ ಮತ್ತೂ ಕೇಳಬೇಕು ಭಾವನೆ ಯಾರ ಮನಸ್ಸಿನಲ್ಲಿ ಚಿಗುರುತ್ತೆ, ಅವರು ನಿಜವಾಗಿ ಭಗವಂತನ ಭಕ್ತರು. ನೀನು ಒಳ್ಳೆ ಪ್ರಶ್ನೆ ಕೇಳಿದ್ದೀಯಪ್ಪ. ಆದರೆ ನೋಡಿ, ಶುಕಾಚಾರ್ಯರು ಒಂದು ಮಾತು ಹೇಳ್ತಾರೆ, ಶ್ರೂಯತಾ ಮಾನವೋ ವಂಶ ಸಂಕ್ಷೇಪೇಣ ಪರಂತಪ ನ ಶಕ್ಯತೆ ವಿಸ್ತರತೋ ವಕ್ತುಂ ವರ್ಷಶತೈರಪಿ. ಶುಕಾಚಾರ್ಯ ಹೇಳ್ತಾರೆ, ಅಪ್ಪ ಪರೀಕ್ಷಿತ, ನಿನಗೇನೋ ವೈವಸ್ವತ ಮನುವಿನ ವಂಶದಲ್ಲಿ ಬಂದಂತಹ ರಾಜ ಋಷಿಗಳ ಕಥೆ ಕೇಳೋ ಬಯಕೆ ನಿನಗಿದೆ. ಅದು ವಿಸ್ತಾರವಾಗಿ ಹೇಳಿ ಇಂತ್ಯ. ಎಷ್ಟು ವಿಸ್ತಾರವಾಗಿ ಹೇಳು. ನನಗೆ 100 ವರ್ಷ ಆಯುಷ್ಯ ಕೊಟ್ಟು ಇಡೀ 100 ವರ್ಷ ನನ್ನ ಮುಂದೆ ಮೈಕಿಟ್ಟರು ನಾನು ಆ ಎಲ್ಲ ರಾಜ ಋಷಿಗಳ ಕಥೆಯನ್ನು ಹೇಳಿ ಮುಗಿಸ್ಲಿಕ್ಕೆ ಆಗೋಲ್ಲ. ಶುಕಾಚಾರ್ಯರಿಗೆ ಹೇಳಿ ಮುಗಿಸ್ಲಿಕ್ಕಾಗಲಿಲ್ಲ ಅಂದಮೇಲೆ, ಆಚಾರ್ಯ ನೀವು ಸರಿಯಾಗಿ ಪೂರ ಹೇಳಲೇ ಇಲ್ಲ ಅಂದರೆ ಹೇಳಬಾರ್ದು. ನಾನು ಪೂರ ಹೇಳಿಬಿಟ್ರೆ ಶುಕಾಚಾರ್ಯಗಿಂತೂ ದೊಡ್ಡವನಾಗಿಬಿಡ್ತೀನಿ. ಇದ್ರ ಕಥೆ ಅರ್ಥ ಇಷ್ಟೇ, ಇದರ ತಾತ್ಪರ್ಯ ಇಷ್ಟೇ. ದೇವರ ಭಕ್ತರ ಮತ್ತು ದೇವರ ಕಥೆಯನ್ನು ಹೇಳಬೇಕು. ಹೇಳಿದ ಮೇಲೆ ನಾ ಎಷ್ಟು ಹೇಳಿದ್ನೋ ಅಷ್ಟೇ, ಇನ್ನು ಮುಂದೆ ಕತೆ ಇಲ್ಲ, ನೀವೆಲ್ಲೂ ಹೋಗಬೇಕಾದ್ದಿಲ್ಲ, ಇಷ್ಟೇ ಇರೋದು ಕತೆ ಅಂತ ಹೇಳಬಾರ್ದು. ನಾ ಹೇಳಿದ್ದು ಕಡಿಮೆ, ಹೇಳಲಾರದೆ ಉಳಿದದ್ದೇ ಜಾಸ್ತಿ. ಇದನ್ನು ತಿಳ್ಕೊಳ್ಬೇಕಂತೆ. ದೇವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಭಗವಂತನ ಭಕ್ತರ ಬಗ್ಗೆ, ಅವನ ಭಕ್ತರ ಗುಣಗಳ ಗಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 100 ವರ್ಷ ಆಯುಷ್ಯ ಕೊಟ್ಟರು ಸ್ವಯಂಭೂ ವೈವಸ್ವತ ಮನುವಿನ ವಂಶದಲ್ಲಿ ಬಂದ ರಾಜ ಋಷಿಗಳ ಕಥೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಹೇಳಿದ ಮೇಲೆ, ಕಡೆಗೆ ಅವರಂತಾರೆ, ನೀ ಇಷ್ಟು ಕೇಳಿದ ಮೇಲೆ ಹೇಳಲ್ಲ ಅಂತ ಅನ್ನಲ್ಲ, ಏನೋ ಸಂಕ್ಷೇಪವಾಗಿ ಒಂದು ಚೂರು ಪಾರು ಹೇಳ್ತೀನಿ ಅಂತ.
ಈ ಚೂರು ಹೇಳ್ತೀನಿ ಅಂತೇಳಿ 21 ಅಧ್ಯಾಯ ಹೇಳಿದ್ರಲ್ಲ, ಇನ್ನೇನಾದರೂ ಪೂರಾ ಹೇಳಿ ಅಂದರೆ ಇನ್ನೆಟ್ಟು ಹೇಳಬೇಡ ಅವರು. ಅದರಿಂದ ಇನ್ನೊಂದೇನೆಂದರೆ ಅವ್ರ ಕಥೆ ದೊಡ್ಡದು, ನಮ್ಮ ತಲೆ ಚಿಕ್ಕದು. ಹೇಳಿದ ಕಥೆನೇ ನೆನ್ಪಿಟ್ಕೊಳಕ್ಕೆ ಬರಲ್ಲ, ಎಷ್ಟು ಹೇಳಿದ್ರು ಅಷ್ಟೇ ಅಂತ, ಇಷ್ಟು ಸಾಕು ಅಂತ. ನಮಗೆ ಇಷ್ಟು ಸಾಕು. ಒಂದು ಮಗುಗಾದರೆ ಚೂರು ಡೋಸೇಜು, ದೊಡ್ಡವ್ರಿಗಾದರೆ ಜಾಸ್ತಿ ಡೋಸೇಜು. ಒಂದೇ ಮಾತ್ರೆ, ಒಂದೇ ರೋಗ. ಏಜ್ ನೋಡಿಕೊಂಡು ಮಾತ್ರೆ ತಗೊಳ್ಳೋದು ಹೇಗೋ ಹಾಗೆ ನಮ್ಮ ಯೋಗ್ಯತೆ ನೋಡಿಕೊಂಡು ಶುಕಾಚಾರ್ಯ ಹೇಳ್ತಾರೆ, ನಿಮಗಿಷ್ಟು